ಓವರಾಲ್ ಎಷ್ಟು ಖುಷಿ ಅನ್ಸುತ್ತೆ ನಿಮಗೆ? ಅಂದರೆ ಒಂದು ಫ್ಯಾಮಿಲಿ ಅಂದರೆ ನೀವು ಹತ್ತಿರದಿಂದ ನೋಡಿರ್ತೀರ, ಪರ್ಸ್ನಲಿ ಅವ್ರು ಹೇಗೆ ಏನು ಅನ್ನುವಂಥದ್ದು ನೀವು ನೋಡಿರ್ತೀರ. ಹೊರಗಿನ ಜನ ಏನಾದರೂ ಮಾತಾಡ್ಕೋಬೋದು, ಅಥವಾ ಯಾಕಂದರೆ ದೂರದ ಬೆಟ್ಟ ನುಣ್ಣಗೆ ನೋಡೋಕ್ಕೆ, ಹಾಗಾಗಿ ಗೊತ್ತಿರೋದಿಲ್ಲ. ನೀವು ಯೂಶಲಿ ಅವ್ರ ಫ್ಯಾಮಿಲಿನ ನೋಡಿರುವಂಥದ್ದು, ದಿನಕರ್ ಸರ್ ಇರ್ಬೋದು, ವಿಜಯಲಕ್ಷ್ಮಿ ಮ್ಯಾಮ್ ಇರ್ಬೋದು, ಎಲ್ಲವೋ ಆ ಕುಟುಂಬದ ಬಗ್ಗೆ ಹೇಳೋದಾದ್ರೆ. ನಾನು ತುಂಬ ಅಂದರೆ ದಿನಕರ್ ಸರು ಮ್ಯಾಮು ಎಲ್ಲ ಬಂದು ಕ್ಯಾಶುವಲ್ ಆಗಿ ಮಾತಾಡ್ತಾರೆ. ಇವರು ವರ್ಕೌಟ್ ಮಾತ್ರ ಇಲ್ಲಿ ತುಂಬ ಇದು ಬರ್ತಾ ಇರ್ತಾರಲ್ಲ. ಬಟ್ ಚಂದು ಅವ್ರದ್ದು ಎಲ್ಲ ಬಾಂಡಿಂಗ್ ಎಲ್ಲ ತುಂಬಾ ಇದಿದೆ. ಅವ್ರ ಕೇರಿಂಗು ಅಷ್ಟೇ. ಎಲ್ಲರೂ ಹೋಗ್ಬೇಕು ಅಂದ್ರೂ ಫಸ್ಟೇ ಎಲ್ಲ ಇದು ಮಾಡಿ ಹಿಂಗೆ ಜೊತೇಲಿ ಕಳ್ಸೋದಾಗಲಿ, ಜೊತೇಲಿ ಇವರೇ ಹೋಗೋದಾಗಲಿ ತುಂಬಾ ಕೇರಿಂಗ್ ಮಾಡಿ ಇದು ಮಾಡ್ತಾರೆ. ಆಮೇಲೆ ಅವರು ಚಂದು ಅವರು ಅಷ್ಟೇ, ಅವ್ರ ಅಕ್ಕ ಮಗ ಅಂತ ಒಂದೇ ಸರಿನೂ ಇದಾಗಿ ಮಾಡಲಿಲ್ಲ. ಫಸ್ಟ್ ಕೆಲಸಕ್ಕೆ ಅಂತಲೇ ಇದು ಮಾಡಿಕೊಂಡು ಆಮೇಲೆ ಫಸ್ಟು ಕೆಲಸ ಕಲಿಬೇಕು, ಆಮೇಲೆ ನೀನು ಇದಾಗಬೇಕು ಅಂದ್ಬಿಟ್ಟು ಬರೀ ಇದಕ್ಕೆ ಮಾತ್ರ ಸೇರಿಸ್ಕೊಂಡು ಅವ್ರನ್ನ ಕೆಲಸ ಕಲಿ ಅಂತ ಇದು ಮಾಡಿದ್ದಾರೆ. ಹಾಗೆ ತುಂಬ ಕೇರಿಂಗ್ ತುಂಬ ಇದು ಮಾಡ್ತಾರೆ. ಆ ಥರ ಬೇರೆ ಹೇಳೋ ಥರ ಎಲ್ಲ ಏನಿಲ್ಲ. ಕೇರಿಂಗ್ ಮಾಡೋದಾಗಲಿ, ಆಮೇಲೆ ತುಂಬ ಬೇರೆಯವ್ರಿಗೆ ಹೆಲ್ಪ್ ಮಾಡೋದಾಗಲಿ. ನಾನಂತೂ ಅವರು ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ಆ ಥರ ಬೇರೆ ಎಲ್ಲೂ ನೋಡಿಲ್ಲ ನಾನು ಆ್ಯಕ್ಚುಲಿ. ಇವಾಗ ಒಂದು ಬರ್ಡೇಗಾಗಲಿ ಎಷ್ಟು ತುಂಬ ಫಸ್ಟ್ ಆದರೆ ತುಂಬ ಕೇಕ್ಗಳು ಅದು ಇದು ಬರ್ತಾಯಿತ್ತು. ನೆಕ್ಸ್ಟ್ ವರ್ಷದಿಂದನೇ ಅದೆಲ್ಲ ಸ್ಟಾಪ್ ಮಾಡ್ಬಿಟ್ಟೊಬ್ಬರು ಒಂದು ಕೇಕ್ ತರೋಂಗಿಲ್ಲ. ಏನಾದ್ರು ತರೋಂಗಿದ್ರೆ ದಿನಸಿ ತಗೊಂಬಂದು ಆ ಥರ ಕಾನ್ಸೆಪ್ಟು ಸ್ಟಾರ್ಟ್ ಮಾಡಿದೆ ಅವರು. ಅವತ್ತಿಂದ ಫ್ಯಾನ್ಸು ಯಾರೂ ಒಂದು ಕೇಕ್ ತೊಗೊಬಂದಿಲ್ಲ. ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಇದು ಮಾಡ್ತಾರೆ. ಅದನ್ನೆಲ್ಲ ಇವರು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ತುಂಬ ಸರ್ಕ್ಯುಲೇಟ್ ಮಾಡಿಬಿಡ್ತಾರೆ. ಸೊ ನೀವು ತುಂಬ ಹತ್ತಿರದಿಂದ ನೋಡಿರ್ತೀರಾ. ಅವರು ಪರ್ಸ್ನಲಿ ಅವ್ರು ಹೇಳಿರ್ತಾರೆ, ಹೇಳ್ಕೋಬೇಡಿ ಎಲ್ಲೂ ಅನ್ನುವಂಥದ್ದು. ಯಾಕಂದರೆ ಈ ಹಿಂದೆ ಕೂಡ ಅವರು ತಂಡದಲ್ಲಿ ಇರುವಂಥ ಕಲಾವಿದನ್ನು ಮಾತಾಡಿಸಿದಾಗೂ ಹೇಳಿದರು, ಕ್ಯಾರವ್ಯಾನ ಕರೆದು ಬಿಟ್ಟು ಹಣ ಸಹಾಯ ಮಾಡಿರುವಂಥದ್ದು. ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಮಾಡಿರ್ತಾರೆ, ಬಟ್ ಹೇಳ್ಕೋಬೇಡಿ ಅಂತ ಹೇಳಿರ್ತಾರೆ ಅಂತ. ಪರ್ಸ್ನಲ್ ಆಗಿ ನಿಮಗೆ ದರ್ಶನ್ ಸರ್ ಅಷ್ಟು ಒಡನಾಟ ಇರೋದ್ರಿಂದ ಯಾವ ಥರ ನೀವು ಕಣ್ಣಾರೆ ನೋಡಿದ್ದೀರಾ? ನೋಡಿದ್ದೀನಿ ಮೇಡಮ್, ತುಂಬ ನೋಡಿದ್ದೀನಿ. ಯಾಕಂದರೆ ಫ್ರೆಂಡ್ಸ್ಗೆ ಏನಾದ್ರು ಕಷ್ಟ ಆಯಿತು ಇದು ಇತ್ತು ಅಂದರೆ ಅವ್ರಿಗೇನು ಇದೇ ಮಾಡಲ್ಲ. ಇವಾಗ ನಾನೇ ಇನ್ನೊಬ್ರಿಗೆ ಹಿಂಗೆ ಕಷ್ಟ ಇದೆ, ಅವ್ರು ಈ ಥರ ಇದ್ದಾರೆ ಅಂದರೆ ಕರೆದು ಅವರೇ ಇದು ಮಾಡಿಬಿಟ್ಟಿರ್ತಾರೆ. ನಾವೇನು ಎಕ್ಸ್ಪೆಕ್ಟ್ ಮಾಡೋಂಗೇ ಇಲ್ಲ, ಕೇಳೋಂಗೇ ಇಲ್ಲ. ಹಿಂಗಿದ್ದಾರೆ ಅಂದರೆ ಅವರೇ ಹೆಲ್ಪ್ ಮಾಡಿಬಿಟ್ಟಿರ್ತಾರೆ. ಬಟ್ ಹೊರಗಡೆ ಎಲ್ಲೂ ಹೇಳೋಕ್ಕೆ ಇದು ಮಾಡೋಕ್ಕೂ ಬಿಡೋದಿಲ್ಲ. ನಮಗೂ ಹೇಳ್ತಾ ಇರ್ತಾರೆ, ನಿಮ್ಗೇನಾದ್ರು ಬೇಕು ಅಂದರೆ ನನಗೆ ಹೇಳಿ, ನಾನು ಒಬ್ಬ ಬ್ರದರ್ ಥರ ಇದ್ದೀನಿ ನಿಮಗೆ, ಅದೇನು ಬೇಕು ಅಂದರೆ ಫಸ್ಟ್ ನಾನು ಕೇಳಿ ಅಂತಲೇ ಹೇಳ್ತಾರೆ. ನೀವು ಯಾವತ್ತಾದರೂ ನಿಮ್ಗೆ ವೈಯಕ್ತಿಕವಾಗಿ ಹೆಲ್ಪ್ ತಗೊಂಡಿದ್ದೀರಾ? ಹೇಗೆ ಮಾಡಿದಾರಾ? ವೈಯಕ್ತಿಕವಾಗಿ ಇಲ್ಲ, ಕೇಳಿಲ್ಲ ನಾನು ಅಷ್ಟೊಂದಾಗಿ. ಬಟ್ ನನ್ನ ತಂದೆಗೆ ಸ್ವಲ್ಪ ಹೌದೌದು ಫಿನಾನ್ಷಿಯಲಿ ಅಂತಲ್ಲ, ಆಸ್ ಎ ಬ್ರದರ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಸಪೋರ್ಟಿವ್ ಆಗಿ ಬೇರೆ ವಿಚಾರ. ನಾನು ಈಗ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಾಯಿದ್ದೆ, ಅದಕ್ಕೆ ಅವರೇ ತುಂಬಾ ಎಲ್ಲರೂ ಹೊರಗಡೆ, ನಾನು ಇಟಲಿಗೆ ಹೋಗ್ಬಿಟ್ಟು ಮಿಸ್ಟರ್ ವರ್ಲ್ಡ್ ಕಾಂಪಿಟೇಷನ್ ಎಲ್ಲ ಮಾಡಿದೆ. ಅದಕ್ಕೆಲ್ಲ ಅವರೇ ಇದು ಮಾಡಿ ಹೆಲ್ಪ್ ಮಾಡಿ, ಆಯಿತು ಮಾಡಿ ನೀವು ಅಂತ ತುಂಬ ಸಪೋರ್ಟ್ ಮಾಡಿದ್ರು. ಅದರ ನಾನೇನು ಕೇಳಲಿಲ್ಲ ಅವ್ರನ್ನ, ಬಟ್ ಸರಿ ಮಾಡ್ತೀನಿ ಅಷ್ಟೇ, ಆಯಿತು ಮಾಡಿ ಅಲ್ಲ ಹೋಗಿ ಬರೋಕ್ಕೆ ಇದಕ್ಕೆಲ್ಲ ಅವರೇ ಹೆಲ್ಪ್ ಮಾಡಿದ್ರು. ಓಕೆ, ಈಗ ದರ್ಶನ್ ಅವರು ಒಂದು ನಂಬರ್ ಇದೆ ಅಂತ ಹೇಳಿದ್ರೇ ಪ್ರೌಡ್ ಮೂಮೆಂಟ್ ಅದು. ಯಾಕಂದರೆ ದರ್ಶನ್ ಅವರು ಯೂಶಲಿ ಅವರೇ ಹೇಳ್ಕೊಂಡಿದ್ದಾರೆ ಇಂಟರ್ವ್ಯೂಸ್ಗಳಲ್ಲಿ, ನಾನು ಯಾರಿಗೂ ನನ್ನ ನಂಬರ್ ಮುಂಚೆ ಕೊಡ್ತಿದ್ದೆ, ಈಗ ಕೊಡೋದು ಕಡಿಮೆ ಮಾಡಿದ್ದೀನಿ ಅಂತ. ಚೇಂಜ್ ಮಾಡ್ತಾ ಇರ್ತಾರಾ? ಹಾಂ, ನಂಬರ್ ಚೇಂಜ್ ಮಾಡ್ತಾ ಇರ್ತಾರೆ. ಓಕೆ, ಅಂದರೆ ಯೂಶಲಿ ಸೆಲೆಬ್ರಿಟೀಸ್ ಒಂದು ಫ್ರೀಕ್ವೆಂಟ್ ನಂಬರ್ ಇಟ್ಕೊಂಡಿರ್ತಾರೆ, ಅದಾದಮೇಲೆ ಚೇಂಜ್ ಮಾಡ್ತಾ ಹೋಗ್ತಾ ಇರ್ತಾರೆ ಕೆಲವರು. ಹಾಗಾಗಿ ದರ್ಶನ್ ಸರ್ ಹೇಗೆ ನಂಬರ್ ಚೇಂಜ್ ಮಾಡೋದ್ರಲ್ಲಿ? ನಂಬರ್ ಚೇಂಜ್ ಮಾಡ್ತಾರೆ, ಯಾಕಂದರೆ ಗೊತ್ತಿರೋರು ಯಾರು ಇನ್ನೊಬ್ರಿಗೆ ಒಂದು 2-3 ಜನ ಫೋನ್ ಮಾಡಿ, ಜಾಸ್ತಿ ಫೋನ್ ಮಾಡೋದು, ಕಾಲ್ ಮಾಡೋದು, ಇದು ಮಾಡೋದು ಗೊತ್ತಾಗ್ತಾ ಇದ್ದಂಗೆ ನಂಬರ್ ಚೇಂಜ್ ಮಾಡಿಬಿಡ್ತಾರೆ ಮೇಡಮ್. ಓಕೆ, ತುಂಬ ಯಾತೂ ಮಾತಾಡೋದಾಗಲಿ ಎಷ್ಟೊಂದು ಫೋನಲ್ಲೆಲ್ಲ ಇರ್ತಾರಿಲ್ಲ ಅವರು, ನಾವು ನೋಡ್ದಂಗೆ. ಆಮೇಲೆ ಇಷ್ಟು ವರ್ಷದಲ್ಲಿ ತುಂಬ ಎಮರ್ಜೆನ್ಸಿ ಇದ್ದರೆ ಮಾತ್ರ, ಜಿಮ್ಗೂ ಇದುವರೆಗೂ ಒಂದಿನ ಫೋನ್ ತೊಗೊಂಬಂದಿಲ್ಲ, ಮೊಬೈಲ್ ತಂದಿಲ್ಲ ಅವರು. ಸೆಟ್ಟಲ್ಲೂ ಜಾಸ್ತಿ ಮೊಬೈಲ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ತುಂಬ ಫ್ರೀ ಇದ್ದಾಗ ಏನು ಕೆಲಸ ಇಲ್ಲ ಅಂದಾಗ ಮಾತ್ರ ಮನೇಲಿ ಯಾವಾಗೋ ಫೋನ್ ಇಟ್ಕೊಂಡಿರೋದು ನೋಡಿದ್ದೀನಿ. ಅದು ಬಿಟ್ಟರೆ ಅಷ್ಟೊಂದು ಫೋನ್ ಯೂಸ್ ಮಾಡೋದೇ ಇಲ್ಲ ಅವರು. ದರ್ಶನ್ ಅವ್ರದ್ದು ಒಂದು ಹಿಡನ್ ಟ್ಯಾಲೆಂಟ್ ಅನ್ನೋದಾದರೆ ನಿಮಗೆ ಗೊತ್ತಿರೋದು ಯಾವುದು? ಗೊತ್ತಿಲ್ಲ ಇಂದುವರೆಗೂ ಅಭಿಮಾನಿಗಳಿಗೆ ಅವ್ರದ್ದೊಂದು ಈ ಟ್ಯಾಲೆಂಟ್ ಇದೆ. ಟ್ಯಾಲೆಂಟ್ ಅಂದರೆ ವರ್ಕೌಟಲ್ಲೇ ಹೇಳಿ ಹೋಗಲಿ. ಹಾಂ, ವರ್ಕೌಟಲ್ಲಂತೂ ತುಂಬಾ ಹೇಳ್ಬೋದು. ನಾವು ಇಷ್ಟು ವರ್ಷ ಮಾಡೋದು ನಮ್ಮ ಪ್ರೊಫೆಷ್ನಲ್ ಇದಕ್ಕಿಂತ ಅವರೇ ತುಂಬ ಈ ಥರ ಮಾಡ್ಬೋದಲ್ವ, ಹಂಗೆ ಮಾಡ್ಬೋದಲ್ವ ಅಂತ ವರ್ಕೌಟಲ್ಲೇ ನಮಗೆ ಅವರೇ ಕರೆಕ್ಷನ್ಸ್ ಮಾಡ್ತಾ ಇರ್ತಾರೆ.
ಒಂದು ಎಕ್ವಿಪ್ಮೆಂಟಲ್ಲಾಗಲಿ ಒಂದು ಇದರಲ್ಲಿ ಬೇರೆ ಕಡೆ ಹೊಸ ಇದರಲ್ಲಿ ಜಿಮ್ಗೆ ಪ್ಲೇಸ್ಗೆ ಹೋದಾಗಲಿ ಅವರೇ ಗೈಡ್ ಮಾಡ್ತಾ ಇರ್ತಾರೆ. ಇದು ಮಾಡ್ಬೇಡ ಇವತ್ತು ಇದು ಮಾಡೋಣ ಅಂತ ಅವರೇ ಹೇಳ್ತಾ ಇರ್ತಾರೆ. ನಾವು ಇದು ಪ್ಲ್ಯಾನ್ ಮಾಡೋಕ್ಕೆ ಮುಂಚೆನೇ ಸ್ಟಿಲ್ ಬರೀ ಸ್ವಲ್ಪ ಸ್ಪಾಟಿಂಗ್ ಅಷ್ಟೇ ನಾನು ಜೊತೆಯಲ್ಲಿದ್ದೆ ಟ್ರೈನರ್ ಅಂತ ಹೇಳೋಕ್ಕಿಂತ ಮಿಕ್ಕಿದೆಲ್ಲ ಅವರೇ ಮಾಡ್ತಾಯಿದ್ರು. ಅಷ್ಟು ಅವರು ಅದರಲ್ಲಿ ತುಂಬ ಇದಾಗ್ಬಿಟ್ಟಿದ್ರು. ಈಗ ದರ್ಶನ್ ಅವ್ರಿಗೆ ಪರ್ಸ್ನಲ್ ಟ್ರೈನರ್ ಅನ್ನೋಂಥದ್ದು ಗೊತ್ತಾದ್ಮೇಲೆ ಒಂದಷ್ಟು ಜನ ಕೂಡ ನಿಮ್ಮನ್ನು ಇಷ್ಟಪಡ್ತಿರ್ತಾರೆ. ಯಾಕಂದರೆ ನೀವು ದರ್ಶನ್ ಅವ್ರ ಕಾಂಟ್ಯಾಕ್ಟ್ ಇದ್ದೀರಾ, ಅವರು ಅಷ್ಟು ಅಂದರೆ ಬಿಗ್ ಸೆಲೆಬ್ರಿಟಿಗೆ ನೀವು ಟಚ್ ಇದ್ದೀರಾ ಅನ್ನೋಂಥ ಕಾರಣ. ಯಾವತ್ತಾದ್ರೂ ನಿಮ್ಮ ಫ್ರೆಂಡ್ಸ್ ಇರಬಹುದು, ಆತ್ಮೀಯರು ಮೀಟ್ ಮಾಡಿಸಿ ದರ್ಶನ್ ಅವ್ರನ್ನ ಅಂತ ಕೇಳಿರೋದು? ತುಂಬ ಜನ ಕೇಳ್ತಾರೆ. ಬಟ್ ನಾನು ಮೀಟ್ ಮಾಡಿಸಿದ್ದೀರಾ? ಯಾರನ್ನೂ ಅಷ್ಟು ಇದು ಮಾಡೋಕ್ಕೆ ಹೋಗಿಲ್ಲ. ನಮ್ಗೆ ತುಂಬ ಕ್ಲೋಸ್ ಆಗಿರೋರು ಒಂದಿಬ್ಬರು ಇರ್ತಾರೆ, ಅವ್ರನ್ನ ಮಾತ್ರ ಮೀಟ್ ಮಾಡಿಸಿದ್ದೀನಿ ಅಷ್ಟೇ. ಬಿಟ್ಟರೆ ಇನ್ಯಾರನ್ನು ಯಾಕಂದರೆ ನಾವು ಮೀಟ್ ಮಾಡಿಸ್ತಾ ಇದ್ರೆ ನಮ್ಗೆ ಒಂದು ಇದಿರಲ್ಲ. ಆಮೇಲೆ ಅವ್ರ ಸಿಚುವೇಶನ್ ನೋಡಿರ್ತೀವಿ, ಎಷ್ಟು ಬ್ಯುಸಿ ಇರ್ತಾರೆ, ಆಮೇಲೆ ಎಷ್ಟು ಇದಿರ್ತಾರೆ, ಅವ್ರಿಗೂ ಈ ಇಂಜುರೀಸು ಅದು ಇದು ಇರುತ್ತೆ. ನಾವು ಕರ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ರೆಸ್ಟ್ ಸಿಗಲ್ಲ. ಇದರಿಂದ ನಾನು ಯಾರನ್ನೂ ಅಷ್ಟು ಇದು ಮಾಡ್ತಾ ಇಲ್ಲ. ಆಮೇಲೆ ಅವ್ರ ಜೊತೆ ಇದೀನಿ ಅಂತಲೇ ನನಗೂ ತುಂಬ ಐ ಮೀನ್ ಇದು ಸಿಕ್ಕಿದೆ ನನಗೆ. ಎಲ್ಲ ಜನಗಳು ಗುರುತಿಸೋದಾಗಲಿ, ಐಡೆಂಟಿಫಿಕೇಷನ್ ಇದು ಮಾಡೋದಾಗಲಿ ಮಾಡ್ತಾರೆ. ಅದು ಒಂಥರ ನನಗೆ ತುಂಬ ಖುಷಿ ಆಗುತ್ತೆ. ಓಕೆ, ಒಟ್ಟಿನಲ್ಲಿ ಒಂದು ಹೆಸರು ಇರ್ಬೋದು, ಡಿಮ್ಯಾಂಡ್ ಜಾಸ್ತಿ ಆಗಿದೆಯಾ ಹೇಮಂತ್ ಅವ್ರಿಗೆ ಅಂತ? ಅವ್ರ ಜೊತೆ ಇದೀನಿ ಅಂತ ತುಂಬ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸ್ಪೆಸಿಫಿಕ್ ಆಗಿ ದರ್ಶನ್ ಅವ್ರಿಗೆ ಮಾತ್ರ ನೀವು ಟ್ರೈನ್ ಮಾಡ್ತಿದ್ದೀರಾ, ಜೊತೆಗೆ ಬೇರೆ ಸೆಲೆಬ್ರಿಟೀಸ್ಗೂ ಮಾಡ್ತಿದ್ದೀರಾ? ಇಲ್ಲ ಇಲ್ಲ ಮ್ಯಾಮ್, ಅವ್ರಿಗೊಬ್ಬರಿಗೆ ಒಬ್ರಿಗೆ ಅಷ್ಟೇ. ಓಕೆ. ಯಾಕಂದರೆ ತುಂಬ ವಾಸ್ತೆ ಹೊರಗಡೆ ಹೋದಾಗ ಅಲ್ಲಿ ಇಲ್ಲಿ ಹೋಗ್ಬೇಕಾಗತ್ತೆ ಜೊತೆಯಲ್ಲಿ. ಆಮೇಲೆ ಬೇರೆಯವ್ರಿಗೆ ಟೈಮ್ ಇದು ಮಾಡೋಕ್ಕಾಗೋದಿಲ್ಲ. ಸೊ ಟೈಮ್ ಕ್ಲಾಶ್ ಆಗುತ್ತೆ, ಇಲ್ಲ ಇದಾಗುತ್ತೆ ಅಂದ್ಬಿಟ್ಟು ನಾನು ಒಬ್ಬರಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಅವ್ರು ಪ್ರತಿ ಸಿನಿಮಾ ಶೂಟಿಂಗ್ ಸೆಟ್ಗೂ ಹೋಗ್ತೀರಾ? ಹೋಗ್ತೀನಿ ಮೇಡಮ್. ಪ್ರತಿದಿನ ಹೋಗಲ್ಲ. ಶೂಟಿಂಗ್ ಸೆಟ್ಟಲ್ಲಿ ಏನಾದರೂ ಈ ಬೇರ್ ಬಾಡಿ ಸೀನ್ಸು ಆ ಥರ, ಆಮೇಲೆ ಫೈಟಿಂಗ್ ಸೀನ್ಸ್ ಇದ್ದಾಗ ಸ್ವಲ್ಪ ಪಂಪಿಂಗ್ ಬೇಕು ಇದು ಬೇಕು ಅಂದಾಗ ಆ ಟೈಮಲ್ಲಿ ಮಾತ್ರ ಹೋಗ್ತೀನಿ. ಆಮೇಲೆ ಕುರುಕ್ಷೇತ್ರ ಟೈಮ್ ಅಂತೂ ಅಲ್ಲೇ ಇದೆ ಜೊತೆಲಿ. ಅದು ಸ್ವಲ್ಪ ಆಲ್ಮೋಸ್ಟ್ ಆ ಗೆಟಪ್ಪಲ್ಲಿ ಹಂಗೆ ಇರಬೇಕಿತ್ತಲ್ಲ, ಇದನ್ನು ಪಂಪು ಇದೆಲ್ಲ ಮೇಂಟೈನ್ ಮಾಡಬೇಕಿತ್ತು. ಸೊ 7-8 ತಿಂಗಳು ಅಲ್ಲೇ ಇದ್ದೆ ಜೊತೆಲೆ.